ನಮಸ್ಕಾರ. ನರಂಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 3-4 ತಿಂಗಳುಗಳಿಂದ ಬೀದರ್ ತಾಲೂಕಿನ ಆಣದೂರು ಗ್ರಾಮ ಪಂಚಾಯತಿಯಲ್ಲಿ ನಡೆದಿರುವಂತಹ ಗುಸುಗುಸು ಮಾತುಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ. ಕೆಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಸೇರಿಕೊಂಡು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಸುಮಾರು ಸಾರಿ ಪ್ರತಿಭಟನೆ ಮಾಡಿದ್ರು. ನಮಗೆ ಈ ಪಿಡಿಒ ಬೇಡ, ಈ ಪಿಡಿಒಯಿಂದ ದರ್ಪ ಹೆಚ್ಚಾಗಿದೆ, ಈ ಪಿಡಿಒ ನಮ್ಮನ್ನ ಗಮನ ಹರಿಸ್ತಾ ಇಲ್ಲ, ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತಕ್ಕಂಥ ದೂರನ್ನ ಹೊತ್ತುಕೊಂಡು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬೋದಾಲೆ ಮತ್ತು ಮಾಣಿಕರಾವ್ ಪಾಟೀಲ್ ತಾಲೂಕು ಪಂಚಾಯತ್ ಇಒ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಅದಾದ ನಂತರದಲ್ಲಿ ಅನೇಕ ರೀತಿಗಳಿಂದ ಒಂದಿಷ್ಟು ಪ್ರತಿಭಟನೆಗಳು ಕೂಡ ನಡೆದಿದ್ದು. ಆದರೆ ಮೊನ್ನೆ ಬೀದರ್ ನಗರಕ್ಕೆ ಬಂದು ಆಗಮಿಸಿ ಎಲ್ಲ ಸರ್ವ ಸದಸ್ಯರು ಅಂತ ಹೇಳಿಕೊಂಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಒಂದಿಷ್ಟು ಮಾತನಾಡಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಜೊತೆಯಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನ ನಿಮಗೆ ನಾವು ಒಂದಿಷ್ಟು ಮಾಹಿತಿ ತೋರಿಸ್ತೀವಿ. ಅದಕ್ಕೆ ಉತ್ತರವನ್ನ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅದನ್ನು ಕೂಡ ನಿಮಗೆ ನಾವು ತೋರಿಸ್ತೀವಿ. ಸತ್ಯ ಮತ್ತು ಸುಳ್ಳು ಯಾವುದೆಂಬುದು ಗ್ರಾಮಸ್ಥರು ತಿಳಿದುಕೊಳ್ಳಬೇಕು. ಅದರ ಜೊತೆಯಾಗಿ ಅವರು ಮಾಡಿರ್ತಕ್ಕಂಥ ಆರೋಪಕ್ಕೆ ಪ್ರತಿ ಆರೋಪವನ್ನ ಮಾಡಿದ್ದಾರೆ, ಏಟಿಗೆ ತಿರುಗೇಟು ಸಹ ನೀಡಿದ್ದಾರೆ ಎನ್ನುವಂತ ಮಾತನ್ನ ಇವತ್ತು ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ವಿ. ಬನ್ನಿ ನರಂಜ್ ಎಕ್ಸ್‌ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ನೋಡ್ಕೊಳ್ಳೋಣ ಇವತ್ತಿನ ಏಟು ಇದೆ ರೇಟು. ಈಗ ಶರತ್ ಕುಮಾರ್ ಒಂದು ವರ್ಷ ಆಯ್ತು ಕಂಟಿನ್ಯೂ ಅವರೇ ಬರ್ತಾರ. ಅವ್ರದ್ದು ಯಾವ ಪಂಚಾಯತ್ ಜಯಲಕ್ಷ್ಮಿ ಮೇಡಮ್ ಅವ್ರನ್ನ ಏನು ವಿಜಯಶೀಲ ಮೇಡಮ್ ಅವ್ರನ್ನ ಶರತ್ ಕುಮಾರ್ ಅವ್ರ ನಮ್ಗೆ ಗೊತ್ತಿಲ್ಲ. ನಮ್ ನೆಂಟರಿಗೆ ಸಮೇತ ಮಾತಾಡ್ತಾರ. ನಿಮ್ಮ ಅವಾಗ ಪಡೆ ನೋಡೋಣ ಮತ್ತೆ ಒಂದು ಹಾಲತ್ ಇಡೀ ಡಿಸ್ಟ್ರಿಕ್ಟ್ ನಾನೇ ಕಂಟ್ರೋಲ್ ಮಾಡ್ತೀನಿ. ನನ್ನ ಕೈದಾಗೆ ಅದ ಸಿಒ ಇವನ್ ಜೇಬಿನಗರ ಹಿಂಗ್ ಮಾಡ್ತೀನಿ ಅಂದ್ರೆ ಇದೆ. ಯಾಕಂದ್ರೆ ಇದು ನಮ್ಮ ಆರ್ದದ್ದು ಏನಿದು ಕಂಪ್ಲೇಂಟ್ ಅದ, ಇದು ನಾವು ಕಂಪ್ಲೇಂಟ್ ಒಯ್ದು ಕೊಟ್ಟಾಗೆ ಗೊತ್ತಾಗುತ್ತೆ ಎಲ್ಲ ಸತ್ಯ ಇದೆ ಅಂತ. ಇವತ್ತು ನೀರು ಬಹಳ ದೊಡ್ಡ ನೀರಿನ ಸಮಸ್ಯೆ ಅದ ನಮ್ಮ ಆರ್ದ್ರ. ನಿಮ್ ಮುಗಿನ ಕೆಳಗೆ ಇಷ್ಟ ಆಗತ್ತ ನಾವು 3 ತಿಂಗಳು ಹಿಡಿದು ಒದ್ದಾಡದೇವಲ್ಲ, ಅದಕ್ಕೆ ನೀವೇನ್ ಎತ್ತ ಕೊಡ್ತೀರಿ ಶಿವ ಸರ್? ನಾವು ನಿಮ್ಗೆ ಸ್ವಾಗತ ಮಾಡ್ತೀವಿ. ನೀವು ದಿಲ್ಲಿದಾಗ ಅವಾರ್ಡ್ ಕೊಡ್ತೀರಿ, ನಾವು ಬಿದಾರ್ ನಡೀತದೆ, ನಾವು ಬಿದಾರ್ ಹೆಮ್ಮೆ ಅದ, ನಾವು ತಲೆ ಬಾಗ್ತೀವಿ, ಕರಣೆ ಮಾತಿಲ್ಲ. ಆದ್ರೆ ನಿಮ್ ಮುಗಿನ ಕೆಳಗ 10 ಕಿಲೋಮೀಟರ್ ದೂರ ಅನ್ದಾಗ ಇಷ್ಟು ವ್ಯವಹಾರ ಆಗತ್ತ. ಒಂದು ಡೆಪ್ಯುಟೇಷನ್ ವಿಡಿಯೋ ನೀವು ಚೇಂಜ್ ಮಾಡ್ಬಿಡಲ್ಲ ನೀವು. ಅವ್ರು ತನಿಖೆ ಮಾಡ್ತಾ ಇಲ್ಲ ಮೇಡಮ್. ತನಿಖೆ ಯಾಕೆ ಮಾಡ್ತಾ ಇಲ್ಲ ಅಂದ್ಕೋಸ್ಕರ ಈ ಆರೋಪ ಮಾಡ್ತಾ ಇದ್ದಾರೆ ಸರ್. ಎಲ್ಲರೂ ಶಾಮೀಲ್ ಅದ ಅಂತ ಹೇಳಿ ಒಂದ್ ವೇಳೆ ಅದ್ರ ತನಿಖೆ ಮಾಡ್ತಿದ್ರೆ ಸಡನ್ಲಿ ಅಂದ್ರೆ ನಾವು ಈ ನಾವು ಅಂತಿದ್ದಿಲ್ಲ. ಬಟ್ ಅದು ತನಿಖೆ ಮಾಡ್ಲಿ ಬಿಡ್ಲಿ, ಅದು ಇಲ್ಲಿಗ ಸಿಗೋಲ್ಲ ಗೊತ್ತಿಲ್ಲ. ಅದ್ರ ಮೇಡಮ್ ಅಂತ ನಮ್ಮ ಡೆಪ್ಯುಟೇಷನ್ ಕ್ಯಾನ್ಸಲ್ ಆಗ್ಬೇಕು. ಅವರು ಜಾಯ್ನ್ ಆಗ್ತಾರ. ಅವಾಗ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ನೀವು ಅವಧಿ ಮುಗಿದ ತಿಳ್ಕೊಂಡು ಮನೆಗೆ ಹೋಗ್ರಿ. ಅವ್ರು ಯಾರ್ದು ಕೇಳೋದು, ಅವ್ರು ಅಷ್ಟು ಏನ್ ಮಾಡೋದು ಅವ್ರು ಮಾಡ್ತಾರ. ಅವ್ರ ಹಿಂದೆ ಬಹಳ ದೊಡ್ಡ ಕೈ. ಫಸ್ಟ್ ಟೈಮ್ ಮಾಡಿದ್ರು ನಾವು ಮುಟ್ಟಿನ ಮೇಲೆ ಫಸ್ಟ್ ಟೈಮ್ ಪಿಡಿಒ ದುಡ್ಡು ಕೇಳೋದು ಇವ್ರೆ, ಬೇರೆ ಯಾರು ನಮ್ಮ ಹತ್ರ ಕೇಳಿಲ್ಲ. ನಾವು ಸ್ಟ್ರಾಂಗ್ ಅದಾರ, ಅವ್ರ ಹತ್ರ ದುಡ್ಡು ಕೇಳೋದು, ಕೆಲಸ ಮಾಡ್ಬೇಕಂದ್ರೆ ಯಾರು 10 ರೂಪಾಯಿ ತಗೊಂಡಿಲ್ಲ. ಫಸ್ಟ್ ಟೈಮ್ ದುಡ್ಡಿನ ಆಹಾಕಾರ ಇದ್ದದ್ದು ಇವರಿಗೆ. ನಮಸ್ಕಾರ ಸರ್. ನನ್ನ ಹೆಸರು ವಿಜಯಶೀಲ. ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಗ್ರಾಮ ಪಂಚಾಯತ್ ಆಣದೂರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಸುಮಾರು 1 ವರ್ಷಗಳಿಂದ. ಕಳೆದ ಕೆಲವು ತಿಂಗಳಿಂದ, ಒಂದು 3 ತಿಂಗಳಿಂದ ಕೆಲವು ಮೆಂಬರ್ಸ್, ಒಂದು 4-5 ಜನ ಮಾತ್ರ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹಾಕಿದ್ದಾರೆ. ಸೊ ಆ ಆರೋಪಗಳಿಗೆ ಯಾವ ರೀತಿಯಾಗಿ ನನ್ನ ಉತ್ತರಗಳಿವೆ ಅಂಥೇಳಿ ಇವತ್ತು ನಾನು ಸತ್ಯಾಸತ್ಯತೆಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈಗ ಶ್ರೀನಿವಾಸ್ ರೆಡ್ಡಿ ಅವರು ಮತ್ತು ಅವ್ರ ಸಂಗಡಿಗರು ಏನು ಹೇಳ್ತಾರೆ ಅಂತಂದರೆ, ಭ್ರಷ್ಟಾಚಾರ ಆಗ್ಯದ 15 ಫೈನಾನ್ಸಲ್ಲಿ, ವಾಟರ್ ಮೇಂಟೆನೆನ್ಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನು ನಾವು ಆಗಸ್ಟ್ ತಿಂಗಳಿನಿಂದ ನಾವು ಪೂರ್ತಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ ಎಲ್ಲ ತಿಂಗಳಲ್ಲಿ ನಾವು ಜನರಿಗೆ ಪ್ರತಿ ಸರಿ ಯಾವಾಗೇ ಮೋಟ್ರ್ ಖರಾಬ್ ಆದ್ರೂ ನಾವು ರಿಪೇರ್ ಮಾಡಿಸಿದ್ದೀವಿ. ಹೊಸ ಮೋಟ್ರ್ಗಳನ್ನು ಅಳವಡಿಸಿದ್ದೀವಿ, ಪೈಪ್ಲೈನ್ ಮಾಡಿಸಿದ್ದೀವಿ. ನಾವು ಪ್ರತಿಯೊಂದು ವಾಟರ್ ಮೇಂಟೆನೆನ್ಸ್ ಜನರಿಗೆ ಕುಡಿಯುವ ನೀರಿನ ಸವಲತ್ತು ಸಿಗಲಿ ಅಂಥೇಳಿ ನಾವು ಎಲ್ಲ ರೀತಿಯಾಗಿ ನಾವು ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಸೊ ಇದರಲ್ಲಿ ಯಾವುದೇ ರೀತಿಯ ಹಗರಣ ಇದರಲ್ಲಿ ಇಲ್ಲ. ಆಮೇಲೆ ಇವ್ರೇನು ಹೇಳ್ತಾರೆ ಅಂದರೆ, ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವಲ್ಲಿ 5,000 ರೂಪಾಯಿ ತೊಗೋತಾರೆ ಜನರಿಂದ ಅಂತ ಇವರೊಂದು ಅಲಿಗೇಷನ್ ನನ್ನ ಮೇಲೆ ಇಟ್ಟಿದ್ದಾರೆ. ಬಟ್ ಇದು ಶುದ್ಧ ಸುಳ್ಳು. ಯಾಕಂದರೆ ನಾನು ನನ್ನ ಡೊಂಗಲಿಂದ ಇದುವರೆಗೆ ಯಾವುದೇ ಒಂದು ಡೆತ್ ಸರ್ಟಿಫಿಕೇಟ್ ಇಶ್ಯೂನೂ ಮಾಡಿಲ್ಲ, ಅದನ್ನು ಇಶ್ಯೂ ಮಾಡೋ ಅಧಿಕಾರನೂ ಸಹ ನನಗಿಲ್ಲ. ಆಮೇಲೆ ಇವ್ರು ಇನ್ನೊಂದೇನು ಸುಳ್ಳು ಆರೋಪ ಹಚ್ಚಿದೆ ಅಂದರೆ, ಕಳೆದ 6-7 ತಿಂಗಳಿಂದ GB ಮೀಟಿಂಗ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಜುಲೈನಲ್ಲಿ GB ಮೀಟಿಂಗನ್ನು ಮಾಡಿದ್ದೀವಿ. ತದನಂತರದಲ್ಲಿ ದಸರಾ, ದೀಪಾವಳಿ ಹಬ್ಬಗಳು ಮತ್ತು ನಿರಂತರವಾಗಿ ಏನು ಸರ್ಕಾರಿ ರಜೆಗಳು ಬಂದವು, ಹಾಗಾಗಿ ಅದು ಡೇಟ್ ಸ್ವಲ್ಪ ಮುಂದೆ ಹೋಯಿತು. ನಾವು ಸೆಪ್ಟೆಂಬರ್ 30ನೇ ತಾರೀಕಿಗೆ ನಾವು ಆನ್ಲೈನಲ್ಲಿ ನಾವು ನೋಟಿಸ್ ಜನರೇಟ್ ಮಾಡಿದ್ವಿ. ಆವಾಗ ಅದು ಡೇಟ್ ಅದು ತಾನೇ ತೊಗೊಳುತ್ತೆ. ಸೊ ಅದು ಯಾವಾಗ ಡೇಟ್ ತೊಗೋತು ಅಂದರೆ 13/10/25 ತೊಗೋತು. ಅವತ್ತು ನಾವು GB ಮೀಟಿಂಗನ್ನು ಕಂಡಕ್ಟ್ ಮಾಡಿದ್ವಿ. ಬಟ್ ಅವತ್ತು ಜಾಸ್ತಿ ಜನ ಮೆಂಬರ್ಸ್ ಕೋರಮ್ ಇಲ್ಲದ ಕಾರಣ ಅದನ್ನು ನಾವು ಆ ಮೀಟಿಂಗನ್ನು ರದ್ದುಪಡಿಸಬೇಕಾಯಿತು.
ಸೊ ಅಲ್ಲಿ ಮೀಟಿಂಗಿಗೆ ಬರಲಿಲ್ಲ. ಸೊ ಅದು ಅವ್ರ ಪ್ರಾಬ್ಲಮ್ಮು. ನಾವಂತೂ ಮೀಟಿಂಗ್ ಕರೆದಿದ್ದು ನಿಜ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಸಹ ನಮ್ಮ ಹತ್ರ ಇದ್ದಾವೆ. ಆಮೇಲೆ ಇನ್ನೊಂದೇನು ಹೇಳ್ತಾರೆ, ಡೆಪ್ಯುಟೇಷನ್ ಪೀರಿಯಡ್ ಅಂತ ಹೇಳ್ತಾರೆ. KCSR ರೂಲ್ಸ್ ಪ್ರಕಾರ ಸರ್ಕಾರದಲ್ಲಿ ಡೆಪ್ಯುಟೇಷನ್ಗೆ ಅವಕಾಶ ಇದೆ. ಸೊ ಅದೇ ಅವಕಾಶವನ್ನು ನಾನು ಪಡ್ಕೊಂಡಿದ್ದೀನಿ. ಡೆಪ್ಯುಟೇಷನ್ ಅನ್ನೋದು ಒಂದು ಅಪರಾಧ ಅಲ್ಲ. ಅದು KCSR ರೂಲ್ಸ್ ಪ್ರಕಾರ ನಾನು ಪಡ್ಕೊಂಡಿದ್ದು ನಿಜ ಆಗಿರುತ್ತೆ. ಆಮೇಲೆ ಇನ್ನೊಂದೇನು ಹೇಳ್ತಾರೆ, ಅವರು 15 ಫೈನಾನ್ಸಲ್ಲಿ ನಾನು ದುಡ್ಡನ್ನು ಕಾಂಟ್ರಾಕ್ಟರ್ಗೆ ಹಾಕಿದೆ. ಹೌದು, ನಾವು ಏಜೆನ್ಸಿ ಯಾವುದೇ ಒಂದು ಕಾಂಟ್ರಾಕ್ಟರ್ ಜೊತೆ ನಾವು ಅಗ್ರಿಮೆಂಟ್ ಮಾಡಿಕೊಂಡು ನಾವು ಅವರಿಗೆ ದುಡ್ಡು ಹಾಕಿದ್ದು ನಿಜ. ಬಟ್ ಅದರಲ್ಲಿ ನಾವು ಪ್ರತಿ ಸರಿ ನಾವು ರಿಪೇರ್ ಮಾಡಿಸಿದ್ವಿ, ಮೋಟ್ರ್ ಕೂಡಿಸಿದ್ವಿ, ಎಲ್ಲ ಸಾಮಗ್ರಿ ಖರೀದಿ ಎಲ್ಲ ಸೇರಿ ನಾವು ರೂಲ್ಸ್ ಪ್ರಕಾರ, ಗೌರ್ಮೆಂಟ್ ರೂಲ್ಸ್ ಏನಿದೆ ಅದ್ರ ಪ್ರಕಾರ ನಾವು ಡಾಕ್ಯುಮೆಂಟ್ಸನ್ನು ಮೇಂಟೈನ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದೇನು ಹೇಳ್ತಾರೆ ಅವರು ಅಂತಂದ್ರೆ, ನಮಗೆ ಮೇಡಮ್ ಅವ್ರು ಪರ್ಸೆಂಟೇಜ್ ಕೇಳ್ತಾರೆ ಅಂತ ಹೇಳ್ತಾರೆ. ಯಾವುದೇ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಗ್ರಾಮ ಪಂಚಾಯತ್ ಸಂಬಂಧಿಸಿದಂತೆ ಯಾವುದೇ ಕಾಮಗಾರಿ ನಿರ್ವಹಿಸುವಂತಿಲ್ಲ. ಒಂದು ವೇಳೆ ಕಾಮಗಾರಿ ನಿರ್ವಹಿಸಿದ್ದಾರೆ ಅನ್ನೋದಾದರೆ ಇವತ್ತೇನೆ ಅವ್ರ ಸದಸ್ಯತ್ವ ರದ್ದಾಗಬೇಕು. ಯಾಕಂದ್ರೆ ಅವರೇನೆ ಒಪ್ಕೊಂಡಿದ್ದಾರೆ ಇದನ್ನು. ಒಂದು ವೇಳೆ ಕಾಮಗಾರಿ ಮಾಡೇ ಇಲ್ಲ ಅಂತಂದ್ರೆ ಪರ್ಸೆಂಟೇಜ್ ಕೊಡೋ ಇದನ್ನೇ ಬರಲ್ಲ, ಪ್ರಶ್ನೆನೇ ಬರಲ್ಲ. ಕೊಡೋದು ಬೇಡ, ತಗೊಳ್ಳೋದು ಬೇಡ, ನಾನು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದೇ ಅವರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಆಮೇಲೆ ವಿಧವೆಯರು, ಅಂಗವಿಕಲರು, ಹೊಲದ ಪಾಣಿ ಇದಕ್ಕೆಲ್ಲನೂ ದುಡ್ಡು ತೊಗೋತಾರೆ ಅವರು ರೇಷನ್ ಕಾರ್ಡಿಗೆ ಅಂತ ಹೇಳ್ತಾರೆ. ಈ ರೇಷನ್ ಕಾರ್ಡು ಇವೆಲ್ಲರೂ ನಮ್ಮದು ಡಿಪಾರ್ಟ್ಮೆಂಟಿಗೆ ಸಂಬಂಧನೇ ಇಲ್ಲ. ಇನ್ನೇನು ವಿಧವೆಯರ್ದಿದೆ ಅದನ್ನೂ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ರೇಷನ್ ಕಾರ್ಡ್ ಇದೆ ಅದನ್ನೂ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಬರುತ್ತೆ. ಆಮೇಲೆ ಹೊಲದ ಪಾಣಿ ಬರುತ್ತೆ. ಅವ್ರು ಹೊರಗಡೆ ಎಲ್ಲ ಕಡೆ ಆನ್ಲೈನಲ್ಲಿ ಎಲ್ಲ ಕಡೆ ಪಾಣಿಗಳು ಅವೈಲೇಬಲ್ ಇದೆ. ಅವ್ರು ಪಂಚಾಯತ್ ಬಂದು ಯಾಕೆ ತೊಗೋತಾರೆ ಹೇಳಿ? ಹೊರಗಡೆನೂ ಸಿಕ್ಕುವಾಗ ಅವ್ರು ಹೊರಗಡೆನೇ ತೊಗೋತಾ ಇದ್ದಾರೆ. ಆಮೇಲೆ ಅಂಗವಿಕಲರದ್ದು ಜಾಸ್ತಿ ಕೆಲಸ ನಮ್ಮ ಹತ್ರ ಇಲ್ಲ. ಅದಕ್ಕಾಗಿಯೇ ಒಂದು ಸಪ್ರೇಟ್ ಆದಂಥ ಒಂದು ಡಿಪಾರ್ಟ್ಮೆಂಟ್ ಇದೆ. ಅವ್ರು ಎನ್ನೇ ಕೆಲಸ ಅಂದ್ರೆ ಅಲ್ಲಿ ಮಾಡ್ಕೋತಾರೆ. ಪಂಚಾಯತ್ಗೆ ಯಾಕೆ ಬರ್ತಾರೆ ಹೇಳಿ? ಆಮೇಲೆ ಸುಮಾರು ನಮ್ಮ ಹತ್ರ 35 3 ಫೇಸ್ ಮೋಟ್ರು ಮತ್ತು 10 ಸಿಂಗಲ್ ಫೇಸ್ ಮೋಟ್ರ್ಗಳಿದ್ದಾವೆ. ಅವು ಪ್ರತಿದಿನ ಆಗಲಿ ಅಥವಾ ಪ್ರತಿ ವಾರ ಆಗಲಿ ಒಂದಲ್ಲ ಒಂದು ಮೋಟ್ರ್ ಹಾಳಾಗ್ತಾನೆ ಇರುತ್ತೆ. ಬೇಸಿಗೆನಲ್ಲಿ ನಮ್ಗೆ ಬೇಕಾದಷ್ಟು ಕಷ್ಟ ಆಯಿತು. ನೀರಿಲ್ಲದ ಕಾರಣ ಮತ್ತೆ ಮೋಟ್ರ್ಗಳು ಸುಡ್ತಾ ಇತ್ತು. ಜನ ತಾಳಲ್ಲ ಅಂತ ನಾವು ಸರ್ಕಾರದಿಂದ ಅನುದಾನ ಬರೆದಿದ್ರು ಸಹ ನಾವು ಉದ್ರಿ ಸದ್ರಿ ಮಾಡಿಬಿಟ್ಟು ಜನರಿಗೆ ನೀರು ಕುಡಿಸೋ ವ್ಯವಸ್ಥೆನೇ ನಾವು ಮಾಡಿದ್ದೀವಿ. ನೀರು ಕುಡಿಸೋ ವ್ಯವಸ್ಥೆ ಮಾಡಿದ್ದಕ್ಕೆ ಅದನ್ನು ಹಗರಣ ಅಂತ ಹೇಗೆ ನಾವು ಕನ್ಸಿಡರ್ ಮಾಡೋಕ್ಕಾಗುತ್ತೆ? ಗೌರ್ಮೆಂಟ್ ರೂಲ್ಸ್ ಪಾಲಿಸ್ತಾನೆ ನಾವು ಅದನ್ನೆಲ್ಲ ಪೇಮೆಂಟ್ ಮಾಡಿರೋದು. ಸೊ ಇವರು ಇಂಥ ಸುಳ್ಳು ಆರೋಪಗಳು ಸುಳ್ಳಾಗಿದ್ದಾವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇಲ್ಲಿ ಗೌರ್ಮೆಂಟಿಂದ ಸಾಕಷ್ಟು ಮನೆಗಳು ಬಂದಿದ್ದಾವೆ. ಇಲ್ಲಿ ಟಾರ್ಗೆಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ನಾನು ಪ್ರತಿಯೊಂದು ಮನೆಗೆ ಹೋಗುವಾಗ ನಾನು ವಾರ್ಡ್ ಮೆಂಬರ್ಗೆ ಕರ್ಕೊಂಡೇ ಆ ಮನೆಗಳಿಗೆ ವಿಸಿಟ್ ಮಾಡಿದ್ದೀನಿ. ಮಾಡಿ ಯಾರು ಬಡವರು ಇದ್ದಾರೆ ಅವ್ರಿಗೆ ನಾನು ಮನೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀನಿ. ಪಕ್ಕ ಮನೆಗಳಿದ್ದನ್ನು ಅವನ್ನ ನಾನು ಡಿಲೀಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಇವು ಪ್ರತಿ GB ಮೀಟಿಂಗಲ್ಲಿ ನನ್ನ ಜೊತೆ ಜಗಳ ಆಡ್ತಾರೆ. ಪಕ್ಕ ಮನೆ ಇರಲಿ, ಅವ್ರಿಗೆ ಸರ್ಕಾರಿ ನೌಕರಿ ಇರಲಿ, ನಿಮ್ದೇನು ಮನೆದಿಂದ ದುಡ್ಡು ಕೊಡ್ತೀರೇನ್ರಿ? ಅವ್ರಿಗೆ ಮನೆಗಳು ಆಗ್ಬೇಕಷ್ಟೇ. ನಾಳೆ ಅವ್ರು ನಮಗೆ ಓಟ್ ಹೆಂಗೆ ಹಾಕ್ತಾರೆ? ನಮಗೆ ಬೇಕು ಮನೆಗಳು. ಒಂದೇ ಡಿಲೀಟ್ ಆದ್ರೆ ನಾವು ಕೇಳಲ್ಲ. ನೀವು ಇರ್ತೀನಂದ್ರೆ ಇರ್ರಿ, ಅಂದರೆ ನಿಮ್ಮ ಡೆಪ್ಯುಟೇಷನ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ರಿ ಅಂತ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಏನಾರ ನಾವು ಹೆಚ್ಚು ಕಮ್ಮಿ ಏನಾರ ಹೇಳಕ್ಕೆ ಹೋದ, ನೀವು ಇಬ್ಬರು ಹೆಣ್ಮಕ್ಳು ಇದ್ದಿರಿ ಅಧ್ಯಕ್ಷ PDO, ಅದ್ರಾಗ ನೀವೊಂದು ದಲಿತ ಮಹಿಳೆ ಇದ್ದೀರಿ, ನಿಮಗೆ ನಾವೇನು ಕೇಳಿರಿ, ಏನು ಹೇಳಿರಿ? ನಾವು ನಿಮ್ಗೆ ಏನು ಕೇಳಲ್ಲ ನಾವು. ಅದು ಗಂಡು ಮಕ್ಕಳಿದ್ರೆ ಏನಾರು ಕೇಳ್ತಿದ್ದೆ ಹೊರತು ನೀವು ಇಬ್ಬರು ಹೆಂಗಸರಿದ್ರಿ ಏನು ಮಾತಾಡಮಿ ನಿಮ್ಮ ಜೋಡಿ ಅಂಥೇಳಿ ಈ ಥರ ಅವಾಚ್ಯ ಶಬ್ದಗಳಿಂದ ನನ್ನನ್ನು ಯಾವಾಗಲೂ ನಿಂದಿಸ್ತಾ ಇರ್ತಾರೆ ಅವರು. ಆಮೇಲೆ ಏನಾರ ಅವರು ಭಾಳ ಇವರು ಶ್ರೀನಿವಾಸ್ ರೆಡ್ಡಿ ಅವರು ಯಾವಾಗಲೂ ಅವರಾಗಲಿ ಮತ್ತು ಇನ್ನೊಬ್ಬರು ಶಾಂತಕುಮಾರ್ ಅಂತ ಸದಸ್ಯರು ಇವರಿಬ್ಬರನ್ನು ಭಾಳಷ್ಟು ನಿಂದನೆ ಮಾಡ್ತಾರೆ ನಾನೊಂದು ಮಹಿಳೆ ಅನ್ನೋ ಕಾರಣಕ್ಕೆ. ಅದರಲ್ಲೂ ನಾನೊಂದು ದಲಿತ ಮಹಿಳೆ ಅನ್ನೋದೇ ಅವ್ರಿಗೆ ಭಾಳಷ್ಟು ಪ್ರಾಬ್ಲಮ್ ಅದ. ಈಗ ನೋಡ್ರಿ ಅವರಷ್ಟೇ ಮಾಡ್ತಾ ಇದ್ದಾರೆ ಈ ಥರ. ಅದೇ ರೀತಿ ನಮ್ಮ ಅಧ್ಯಕ್ಷರು ಮಾಡಲ್ಲ, ಉಪಾಧ್ಯಕ್ಷರು ಮಾಡಲ್ಲ, ಉಳಿದ ಯಾವ ಮೆಂಬರ್ಸು ಮಾಡಲ್ಲ. ಇವ್ರು 3-4 ಜನ ಮಾತ್ರ ಈ ಥರ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲಿ ಬಹಳಷ್ಟು ಗೌರ್ಮೆಂಟ್ ಜಾಗ ಇದೆ ಮತ್ತು ಫಾರೆಸ್ಟ್ ಜಾಗ ಇದೆ. ಅಂಥ ಜಾಗಗಳನ್ನ ಅವರೆಲ್ಲ ಒತ್ತುವರಿ ಮಾಡ್ಕೊಂಡಾರ. ಅಂಥಲ್ಲೆಲ್ಲ ನನಗೆ 9/11 ನನಗೆ ಖಾತಾ ತೆಕ್ಕೊಡ್ರಿ ನನ್ನ ಮೇಲೆ ಬಹಳಷ್ಟು ಪ್ರೆಷರ್ ಹಾಕಿದ್ರು. ಬಟ್ ನಾನು ಅವರು ಯಾವುದಕ್ಕೆ ನಾವು ಅವ್ರಿಗೆ ಬಗ್ಲಿಲ್ಲ. ನೋಡ್ರಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇದು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿದಾಗ ಅವ್ರೇನು ಮಾಡಿದ್ರು ನನ್ನ ಮೇಲೆ ನಾವು ಹೇಳಿದ ಕೆಲಸ ಮಾಡಂಗಿದ್ರು ಇರ್ರಿ, ಇಲ್ಲಾಂದ್ರೆ ನೀವು ನಿಮ್ಮ ಜಾಗ ಖಾಲಿ ಮಾಡಿರಿ. ಒಂದು ವೇಳೆ ಜಾಗ ಖಾಲಿ ಮಾಡಲಿಲ್ಲ ಅಂದ್ರೆ ನೀವು ವಿರುದ್ಧ ಸ್ಟ್ರೈಕ್ ಮಾಡ್ತೀವಿ, ನೀವು ವಿರುದ್ಧ ನಾವು ಎಲ್ಲ ಕಡೆ ಕಂಪ್ಲೇಂಟ್ ಕೊಡ್ತೀವಿ, TPಗೆ ಹೋಯ್ತು, ZPಗೆ ಹೋಯ್ತು ಅಂತ ನನಗೆ ಭಾಳಷ್ಟು ಸಾರಿ ಹೆದರ್ಸ್ಯಾರ. ಇದರಿಂದಾಗಿ ನನಗೆ ಭಾಳಷ್ಟು ಮಾನಸಿಕ ನನಗೆ ಕಿರುಕುಳ ಆಗ್ಯದ. ಇದರಿಂದ ತುಂಬ ಅಂದರೆ ತುಂಬಾ ಬೇಜಾರು ಸಹ ಆಗಿದೆ ನನಗೆ. ಇಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ನಾನು ಇಲ್ಲಿ ಕೆಲಸ ಮಾಡೋಂಥ ಇದು ಬಂದು ಈಗಾಗಲೇ ಇಲ್ಲಿ ತನಿಖೆ ಸಹ ಆಗ್ಯದ. ಈ ತನಿಖೆದ ರಿಪೋರ್ಟ್ ಬರೋವರೆಗೂ ಅವರಿಗೆ ದಮ್ ಇಲ್ಲ, ಅವ್ರಿಗೆ ಬಟ್ಟ ಪೇಷನ್ಸ್ ಇಲ್ಲ ಅವ್ರಿಗೆ ಬಟ್ಟ. ಈಗ ಇದರಲ್ಲಿ ಏನು ಪ್ರೂವ್ ಆಗಿಲ್ಲಲ್ಲ,
ನನಗೂ ಖುಷಿ ಇದೆ. ಪ್ರೂವ್ ಆದ್ರೆ ಮರುದಿನೇ ನಾನು ಬಿಟ್ಟು ಹೋಗ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಇದು ಸಹ ನಾನು ಎಲ್ಲ ಸದಸ್ಯರಿಗೆ ಹೇಳಿನಿ. ಬಟ್ ಬೇರೆ ಯಾವ ಸದಸ್ಯರು ನನಗೆ ಯಾವುದೇ ರೀತಿ ತೊಂದರೆ ನೀಡ್ತಾ ಇಲ್ಲ. ಈ ಕೇವಲ 3-4 ಜನ ಸದಸ್ಯರು ಮಾತ್ರ ನನಗೆ ಭಾಳಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಅಡಿಪೇರಿ ಮಿನಿಸ್ಟ್ರಿಗಾಗಲಿ ನಮ್ಮ ಸಿ ಒ ಸರಿಗಾಗಲಿ ನನಗೊಂದು ಒಳ್ಳೆಯ ಒಂದು ನ್ಯಾಯವನ್ನು ನನಗೆ ಒದಗಿಸ್ಕೊಡ್ರಿ ಅಂಥೇಳಿ ನಾನು ಈ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ. ಆಮೇಲೆ ಇನ್ನೊಂದು ಗೋಪಾಲ್ ಸದಸ್ಯರು ನನಗೆ ಒಂದು ಎಲಿಗೇಷನ್ ಹಚ್ಚಾರ, ಏನಂದ್ರೆ ಕುಡಿಯುವ ನೀರಿನ ಟಾಕಿ ರಿಪೇರಿ ಮಾಡಿಸ್ರಿ, ಅದಕ್ಕೊಂದು 2.5 ಲಕ್ಷ ಖರ್ಚಾಯ್ತದ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಮುಂದಿನ ಒಂದು ಆ್ಯಕ್ಷನ್ ಪ್ಲಾನಲ್ಲಿ ಅದನ್ನು ವರ್ಕ್ ಇಟ್ಕೋಬೇಕಾಗ್ತದೆ. ಸಣ್ಣ ಅಮೌಂಟ್ ಇಲ್ಲ ನಾವು ಇಮಿಡಿಯೇಟಾಗಿ ಮಾಡಿಸ್ಲಕ್ಕ. ಸೊ ಅದು ಯಾವಾಗ ಅಮೌಂಟ್ ಬರ್ತದೆ ಅವು ನಾವು ಆ್ಯಕ್ಷನ್ ಪ್ಲಾನ್ ಮಾಡಿ ಆ ವರ್ಕ್ ಸಹ ನಾನು ಮಾಡ್ತೀನಿ ಅಂಥೇಳಿ ಈ ಮೂಲಕ ನಾನು ಮಾಧ್ಯಮದ ಮೂಲಕ ತಮಗೆಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಅವರು ಗ್ರಾಮ ಪಂಚಾಯತ್ನಾಗ ನಾ ಎಲ್ಲರೂ ಫೀಲ್ಡ್ ವರ್ಕಿಗೆ ಹೋದಾಗ ಕೆಲವು ಸದಸ್ಯರು ಬರ್ತಾರೆ ಸಿಂಗುಲರಲ್ಲಿ ಎಲ್ಲಿ ಹಾಳಾಕಿ ಬಂದಾಳೆಲ್ಲ ಪಂಚಾಯತ್ಕ ಈ ಥರ ಸಿಂಗುಲರಲ್ಲಾಗಿ ಎಲ್ಲ ನಮ್ಗೆ ನಿಂದನೆ ಮಾಡ್ತಾರೆ. ಇದರಿಂದಾಗಿ ನನಗೆ ಬಹಳಷ್ಟು ನೋವು ತಂದದ. ಅದಕ್ಕೆ ನಾನು ಏನು ಮಾಡಿದೆ, ಪೂರ್ತಿ ಎಲ್ಲ ಕಡೆ CC ಕ್ಯಾಮ್ರಾ, ಆಡಿಯೋ ವಿತ್ ವಿಡಿಯೋ ಎಲ್ಲ ಕಡೆನೂ ಕೂಡಿಸ್ಬಿಟ್ಟಿನಿ. ಆದ್ರೆ ಒಂದು ವೇಳೆ ಇವ್ರ ವರ್ತನೆ ಇದೇ ರೀತಿಯಾಗಿ ನನಗೆ ಕಿರುಕುಳ ಕೊಡೋದು, ಈ ಥರ ಎಲ್ಲ ಇಲ್ಲಿಗಲ್ ಪ್ಲಾಟ್ಸ್ ಎಲ್ಲ ನಾವು ಹೆಸರು ಮಾಡಿಸ್ಕೊಡು ಅಂತ ಹೇಳಿ ನನ್ನ ಮೇಲೆ ಪ್ರೆಷರ್ ಹಾಕೋದು, ಲೇಔಟ್ ಇದ್ರೂ ಒಂದು ವೇಳೆ ಮ್ಯಾಪ್ ಅಪ್ರೂವಲ್ ಅಂದ್ರೆ ಅಂಥ ಕೇಸ್ಗಳು ಹಿಡ್ಕೊಂಡ್ಬಂದು ಇದನ್ನು ಮಾಡಿಕೊಡ್ತೀರಿ ಇಲ್ಲಾಂದ್ರೆ ಸ್ಟ್ರೈಕ್ ಮಾಡ್ತೇನೆ ವಿರುದ್ಧ ಈ ಥರ ಎಲ್ಲ ಏನು ಹೆದರ್ಸ್ಲತ್ತಾರಲ್ಲ ಸರ್. ಇದರಿಂದಾಗಿ ನನಗೆ ಮಾನಸಿಕವಾಗಿ ಭಾಳಷ್ಟು ನನಗೆ ಕಿರುಕುಳ ಆಗ್ಲತ್ತದ. ಅದಕ್ಕೆ ನಾನು ನಮ್ಮ ಅಧ್ಯಕ್ಷರು ಇಬ್ಬರು ನಾವು ಡಿಸೈಡ್ ಮಾಡ್ಕೊಂಡಿವಿ, ಇವ್ರ ಕಿರುಕುಳ ಇದೇ ರೀತಿ ಕಂಟಿನ್ಯೂ ಆಯಿತು ಅಂದ್ರೆ ನಾವು ಒಂದು FIR ಮಾಡಿ ಇವ್ರ ವಿರುದ್ಧ ನಾವು ಕ್ರಮ ತಗೊಳ್ಳೇಬೇಕಾಗ್ತದೆ. ಯಾಕಂದ್ರೆ ನಾವು ಅನ್ಯಾಯ ಎಷ್ಟು ದಿವಸ ಅಂತ ನಾವು ಸಹಿಸೋದಕ್ಕೆ ಸಾಧ್ಯ. ಅದಕ್ಕೆ ನಾವು ಈ ರೀತಿಯಾಗಿ ಅವ್ರು ಏನಾರು ಮಾಡಿದ್ರೆ ನಾವು FIR ಮಾಡಿ ಮುಂದಿನ ಕ್ರಮವನ್ನು ನಾವು ಕಂಪಲ್ಸರಿ ತಗೋತೀವಿ ಅಂತೇಳಿ ಮಾಧ್ಯಮದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀವಿ.